ಲೇಡೀಸ್ ಅಂಡ್ ಜೆಂಟಲ್ಮನ್, ಬಹು ದಿನಗಳ ನಂತರ ಜೆಡಿಎಸ್ ಶಾಸಕ ಮತ್ತು ನಾಯಕ ಎಚ್.ಡಿ. ರೇವಣ್ಣ ಬ್ಲಾಸ್ಟ್ ಹಾಕಿದ್ದಾರೆ, ಸಿಡಿದು ಬಿಟ್ಟಿದ್ದಾರೆ. ಅದರ ಪರಿಣಾಮ ಅವರು ಗಳಗಳ ಕಣ್ಣೀರನ್ನು ಹಾಕಿಬಿಟ್ಟಿದ್ದಾರೆ. ಜೊತೆಗೆ ಅವರಿಗೆ ಶಾಪವನ್ನು ಕೂಡ ಹಾಕಿಬಿಟ್ಟಿದ್ದಾರೆ ಮತ್ತು ಅವರನ್ನ ನಿರ್ನಾಮ ಮಾಡುವಂಥ ಅಥವಾ ಅವರಿಗೆ ಪ್ರತ್ಯುತ್ತರ ಕೊಡುವಂಥ ಶಪಥವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ಹಾಗೆ ಸಿಡಿಯೋದಿಲ್ಲ, ಸಿಡಿದಿದ್ದು ಯಾಕೆ, ಈಗ ಯಾರ ವಿರುದ್ಧ ಅವರು ಶಾಪ ಹಾಕಿದ್ದಾರೆ, ಯಾರ ವಿರುದ್ಧ ಶಪಥ ಮಾಡಿದ್ದಾರೆ, ಯಾರನ್ನ ಅವರು ಸೇಡಿನ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಮತ್ತು ಬಡ್ಡಿ ಸಮೇತ ಯಾರಿಗೆ ಅವರು ಕೊಟ್ಟಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಬಡ್ಡಿ ಸಮೇತ ತೀರಿಸಲಿಕ್ಕೆ ಹೊರಟಿದ್ದಾರೆ. ಈ ಕುರಿತಂತ ಮಾಹಿತಿಯನ್ನ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮಾಜಿ ಸಚಿವ ಜೆಡಿಎಸ್ನ ಬಹುಮುಖ್ಯ ನಾಯಕ, ಅದರಲ್ಲೂ ಕೂಡ ದೇವೇಗೌಡರ ಕುಟುಂಬದ ಹಿರಿಯ ಕಣ್ಣೆ ಆಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ ಇವತ್ತು ಸಿಡಿದು ಬಿದ್ದು ಬಿಟ್ಟಿದ್ದಾರೆ. ಅಲ್ಲದೆ ತಮ್ಮ ಮಗನನ್ನು ನೆನೆದು ಗಳಗಳನೆ ವೇದಿಕೆಯಲ್ಲೇ ಹತ್ತುಬಿಟ್ಟಿದ್ದಾರೆ. ಈ ಎಲ್ಲ ಗೊಂದಲಗಳಿಗೆ ನಮ್ಮ ಮೇಲೆ ನಡೆದಿರತಕ್ಕಂಥ ರಾಜಕಾರಣದ ದ್ವೇಷಕ್ಕೆ ಒಂದು ಪಕ್ಷ ಕಾರಣ ಅನ್ನುವಂಥ ಮಾತನ್ನ ಎಚ್.ಡಿ. ರೇವಣ್ಣ ಹೇಳಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಹಾಸನದಲ್ಲಿ ಒಂದು ಬಹಿರಂಗ ಸಮಾವೇಶ, ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಹೊಳೆನರಸೀಪುರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಆ ಒಂದು ಊರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ರೇವಣ್ಣ ಗಳಗಳನೆ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ಅವರಲ್ಲಿ ಹೇಳಿರ್ತಕ್ಕಂಥದ್ದು, ನನ್ನ ಮಗ ಮತ್ತು ನನ್ನ ಮೇಲೆ ಪೊಲೀಸ್ ಕ್ರಮ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಅವರ ಮೇಲೂ ಕೂಡ ಕ್ರಮ ನಡೆದಿರ್ತಕ್ಕಂಥದ್ದು, ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ, ನನ್ನನ್ನು ಕೂಡ ಒಂದು ಕೇಸಲ್ಲಿ ಸಿಲುಕಿಸಲಾಯಿತು, ನನ್ನನ್ನು ಕೂಡ ಕಷ್ಟ ಕೊಡಲಾಯಿತು, ಇದರ ಹಿಂದೇನೂ ಕೂಡ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ನಾಯಕರ ಪಿತೂರಿ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ರೇವಣ್ಣ ಮಾಡಿಬಿಟ್ಟಿದ್ದಾರೆ ಬಹಿರಂಗವಾಗಿ. ಅಲ್ಲಿರ್ತಕ್ಕಂಥವರೆಲ್ಲ ಜೆಡಿಎಸ್ ಬೆಂಬಲಿಗರೇ ಮತ್ತು ಜೆಡಿಎಸ್ ಪರ ಒಲವನ್ನ ಇಟ್ಕೊಂಡಿರ್ತಕ್ಕಂಥವ್ರೆ ಮತ್ತು ಹೇಳಿ ಕೇಳಿ ಹೊಳೆನರಸೀಪುರ ರೇವಣ್ಣನವರ ತವರು ಕ್ಷೇತ್ರ ಮತ್ತು ಅವರು ಶಾಸಕರಾಗಿರ್ತಕ್ಕಂಥ ಕ್ಷೇತ್ರ. ಅದರಲ್ಲೂ ಕೂಡ ಜೆಡಿಎಸ್ ಕಾರ್ಯಕ್ರಮ ಅಂದರೆ ಅಲ್ಲಿ ಬಿಜೆಪಿಯವರಾಗಲಿ ಅಥವಾ ಕಾಂಗ್ರೆಸ್ನವರಾಗಲಿ ಹೋಗಿರ್ಲಿಕ್ಕಿಲ್ಲ. ಹಾಗಾಗಿ ತಮ್ಮದೇ ಪಕ್ಷದ ಜೆಡಿಎಸ್ ಕಾರ್ಯಕರ್ತರ ಎದುರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ, ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ, ತಮ್ಮ ಕಣ್ಣೀರನ್ನ ಹಾಕಿಬಿಟ್ಟಿದ್ದಾರೆ. ಇದೆಲ್ಲ ಸಾಕಾಗಿ ಬೇಸರವಾಗಿ ಬೇಜಾರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಾಪವನ್ನು ಕೂಡ ಹಾಕಿಬಿಟ್ಟಿದ್ದಾರೆ. ನಿಂಬೆಹಣ್ಣು ರೇವಣ್ಣವ್ರ ಕೈಯಲ್ಲಿ ನಿಂಬೆಹಣ್ಣು ಇರಲಿಲ್ಲ, ಅದು ಬೇರೆ ವಿಚಾರ. ಆದರೆ ರೇವಣ್ಣನವರು ಶಪಥವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತೇನೆ, ನನಗೆ ಇಷ್ಟು ಕಷ್ಟ ಕೊಟ್ಟಿರ್ತಕ್ಕಂಥ, ನಮ್ಮ ಫ್ಯಾಮಿಲಿಗೆ ಇಷ್ಟು ಕಷ್ಟ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದರ ನಾಯಕರಿಗೆ ಬಡ್ಡಿ ಸಮೇತ ಅದನ್ನ ನಾನು ವಾಪಸ್ ಕೊಡ್ತೀನಿ ಅನ್ನುವಂಥ ಶಪಥವನ್ನು ಕೂಡ ರೇವಣ್ಣ ಮಾಡಿಬಿಟ್ಟಿದ್ದಾರೆ. ಇದು ಸದ್ಯದ ಒಂದು ರೀತಿಯ ಬಿಸಿ ಬಿಸಿ ಸುದ್ದಿ. ಆದರೆ ರೇವಣ್ಣ ಅವರು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ವಾ? ಕಾಂಗ್ರೆಸ್ ಪಕ್ಷ ಹೇಗೆ ಪ್ರಜ್ವಲ್ ರೇವಣ್ಣರವರನ್ನ ಕ್ರೈಮ್ ಮಾಡಲಿಕ್ಕೆ ಪ್ರೇರೇಪಣೆಯಾಯಿತು ಅನ್ನುವಂಥ ಉತ್ತರ ಕೊಡಬೇಕಲ್ಲ? ಹೇಗೆ 2900ರಿಂದ 3000 ಅಶ್ಲೀಲ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಅವರ ಬಳಿ ಸಿಕ್ಕು, ಎಷ್ಟೊಂದು ಅತ್ಯಾಚಾರ ಪ್ರಕರಣಗಳಲ್ಲಿ ಅವರು ಭಾಗಿಯಾದರು, ಇದೆಲ್ಲ ಯಾರ ಕಾರಣ? ಕಾಂಗ್ರೆಸ್ ಪಕ್ಷವಾ ಅಥವಾ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ಏನಾದರೂ ಕಾರಣನಾ? ಯಾಕೆ ರೇವಣ್ಣನವರು ಯಾವುದು ಸಂತ್ರಸ್ತೆಯನ್ನು ಉಳಿಸ್ಲಿಕ್ಕೆ ಹೋಗೋದಕ್ಕೋಸ್ಕರ ಅಥವಾ ಅವರ ಮೇಲೆ ಮತ್ತಷ್ಟು ದೌರ್ಜನ್ಯ ನಡೆಸೋಕ್ಕೋಸ್ಕರ ಹೋಗಿ ಕೇಸನ್ನು ಹಾಕಿಸ್ಕೊಂಡು ಅವರು ಕೂಡ ಜೈಲು ಪಾಲಾಗಿ ಇದೆಲ್ಲ ಯಾಕೆ ಬೇಕಿತ್ತು? ಇದಕ್ಕೆಲ್ಲ ಕಾಂಗ್ರೆಸ್ನವರು ಕಾರಣನಾ? ಈ ಎಲ್ಲ ಪ್ರಶ್ನೆಗಳಿಗೆ ಯಾಕೆ ರೇವಣ್ಣ ಉತ್ತರ ಕೊಡಲ್ಲ? ಪ್ರಜ್ವಲ್ ರೇವಣ್ಣನ ಹೋಗಪ್ಪ ನೀನು ರೇಪ್ ಮಾಡು, ಹೋಗಪ್ಪ ನೀನು ಲೈಫ್ ಥ್ರೆಟ್ ಕೊಡು, ಜೀವ ಬೆದರಿಕೆ ಹಾಕು, ಹೋಗಪ್ಪ ನೀನೇ ವಿಡಿಯೋ ಮಾಡ್ಕೊ ಅಂತಂದೇಳಿ ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದಾರಾ? ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಸದ್ಯಕ್ಕೆ ಸಮಜಾಯಿಷಿ ಅಷ್ಟೇ ರೇವಣ್ಣ ಅವ್ರದ್ದು. ಏನೇ ಆಗಲಿ, ಏನೋ ಒಂಥರ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಜೆಡಿಎಸ್ ಪಕ್ಷದ ಒಂದು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟಲಿಕ್ಕೆ ರೇವಣ್ಣ ಈ ಮಾತುಗಳನ್ನು ಹೇಳಿರಬಹುದು. ಆದರೆ ಒಂದು ಮಾತು ಸತ್ಯ, ಏನು ಗೊತ್ತಾ? ರೇವಣ್ಣ ಅವರು ಅಷ್ಟಿದ್ದಿದ್ರೆ ಯಾವ ನಾಯಕ ತಮ್ಮ ಈ ಪರಿಸ್ಥಿತಿಗೆ ಕಾರಣ ಅನ್ನೋಂಥದ್ದನ್ನು ಓಪನ್ ಆಗಿ ಹೇಳಬೇಕಿತ್ತು ಅಲ್ವಾ? ಹೇಳಿಲ್ಲ. ಯಾವ ಕಾಂಗ್ರೆಸ್ ನಾಯಕನ ಹೆಸರನ್ನು ತಗೊಂಡಿಲ್ಲ. ಅಷ್ಟರ ಮಟ್ಟಿಗೆ ಹೇಳೋದಾದ್ರೆ ರೇವಣ್ಣ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ಕಾಂಗ್ರೆಸ್ ನಾಯಕರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಲ್ವಾ? ಹಾಗಾದ್ರೆ ಯಾವ ನಾಯಕರ ಮೇಲೆ ಇವರ ಬೆರಳು?
ರೇವಣ್ಣನವರ ಈ ಒಂದು ಶಪಥಕ್ಕೆ ನಿಜವಾಗ್ಲೂ ಅರ್ಥ ಇದೆಯಾ? ಹಾಗಾದ್ರೆ ರೇವಣ್ಣ JDS ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಜನಸಂಪರ್ಕ ಸಭೆಗಳಾಗಿರ್ಲಿ ಅಥವಾ ಜನತಾ ಸಮಾವೇಶಗಳಲ್ಲಾಗಲಿ ರೇವಣ್ಣ ಕಾಣಿಸ್ಕೊಳ್ತಾನೆ ಇಲ್ಲ. ಹಾಸನದಲ್ಲಿ ಬಿಟ್ಬಿಟ್ರೆ ವಿಜಯಪುರದಲ್ಲಾಗ್ಲಿ ಬೆಂಗಳೂರಲ್ಲಾಗ್ಲಿ ರೇವಣ್ಣ ಎಲ್ಲಿ ಅಂತ ಅಡ್ರೆಸ್ಸೇ ಇರಲಿಲ್ಲ. ತಮ್ಮ ಪಕ್ಷದಲ್ಲೇ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇರ್ತಕ್ಕಂಥ ರೇವಣ್ಣ ಬೇರೆ ಪಕ್ಷದವರನ್ನ ಹೇಗೆ ಅವರು ನಿರ್ನಾಮ ಮಾಡ್ತಾರೆ, ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಎದ್ದು ನಿಂತಿದೆ. ಜೊತೆಗೆ HD ದೇವೇಗೌಡ ಅವರ ಕುಟುಂಬದಲ್ಲೇ ಅಸ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ HD ರೇವಣ್ಣ, ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ, ಭವಾನಿ ರೇವಣ್ಣ ಇವರೆಲ್ಲರ ಪರಿಸ್ಥಿತಿ ಭವಿಷ್ಯ ಏನು ಅನ್ನುವಂಥ ಚರ್ಚೆ ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ, ಇಡೀ JDS ವಲಯದಲ್ಲಿ, ಇಡೀ ರಾಜ್ಯಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು. ರೇವಣ್ಣ ನಿಜವಾಗ್ಲೂ ತಮ್ಮ ಮಾತನ್ನ ಉಳಿಸ್ಕೊಳ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.